ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿಗೆ ಸೂರ್ಯ ಮೀನನ್ ಕಂಡ್ರೆ ಆಗಲ್ಲ ಅಂತ ತಾರಾಗ್ ಗೊತ್ತಾಗುತ್ತೆ. ಆಗ ಶಾಂತಿ ಮೀನ ಕೊಡ್ತಾ ಇರೋ ಕಾಟನ ತಾರಾಗ್ ನೋಡೋಕ್ಕಾಗದೆ ಪ್ಲಾನ್ ಮಾಡಿ ಮನೆ ಕೆಲಸ ಎಲ್ಲಾನು ಶಾಂತಿ ಕೈಯಲ್ಲಿ ತಾರಾ ಮಾಡಿಸ್ತಾ ಇರ್ತಾಳೆ. ಆದ್ರೆ ಮೀನ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ದೆ ತಾರನ ತಪ್ಪಾಗಿ ತಿಳ್ಕೊಂಡಿರ್ತಾಳೆ. ಈ ಕಡೆ ಮಂಜ ತಾರಾ ನೆನಪಿಸ್ಕೊಂಡು ತಾರಾ ಅವತ್ತು ತುಂಬಾ ಸಲ ಕಾಲ್ ಮಾಡಿದ್ರು. ಬಹುಶಃ ನಾನು ಹೋಗಿದ್ದಿದ್ರೆ ಅವ್ರ ತಂದೆ ಉಳ್ಕೋತಿದ್ರು ಅಂತ ಅನ್ಸುತ್ತೆ. ನಾನೆಲ್ಲೋ ನನ್ನ ಫೋರ್ಸ್ ಮಾಡೋದಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಬಿಟ್ಟೆ. ಎಲ್ಲಿದ್ದಾರೋ ಏನೋ, ಮನೆ ಇಲ್ಲ, ಏನೂ ಇಲ್ಲ, ಒಂದು ಕಾಲ್ ಆದ್ರೂ ಮಾಡ್ಲಾ ಅಂತ ಹೇಳಿ ಮಂಜ ತಾರಾಗ್ ಫೋನ್ ಮಾಡ್ತಾನೆ. ಹಲೋ ಅಂತ ತಾರಾ ಕಾಲ್ ರಿಸೀವ್ ಮಾಡಿದಾಗ, ಹಲೋ ತಾರಾ ಹೇಗಿದ್ಯಾ ಅಂತ ಹೇಳಿ ಮಂಜ ಕೇಳ್ತಾನೆ. ಸಮಾಧಾನ ಮಾಡೋದಕ್ಕೆ ಕಾಲ್ ಮಾಡಿದ್ಯಾ? ನಾನು ಆರಂಭಗಿಲ್ದೆ ಹೋದ್ರು ಇದ್ದೀನಿ ಅಂತ ತಾರಾ ಹೇಳಿದಾಗ, ಎಲ್ಲಿದ್ಯಾ ಅಂತ ಕೇಳ್ಬೋದಾ ತಾರಾ ಅಂತ ಹೇಳಿ ಮಂಜ ಕೇಳ್ತಾನೆ. ಕೇಳ್ಬೇಡ, ಹೇಳಲ್ಲ, ಹೇಳೋದಕ್ಕೂ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ ತಾರಾ ಹೇಳಿದಾಗ, ಹಾಗಾದ್ರೆ ನೀನು ಅಂತ ಹೇಳಿ ಮಂಜ ಕೇಳ್ತಾನೆ. ಅನಾಥೇನ ಪ್ರೀತಿಯಿಂದ ನೋಡ್ಕೋತಾ ಇರೋ ಅನಾಥಾಶ್ರಮ ಅಂತ ಅನ್ಕೊಂತ ಹೇಳಿ ತಾರಾ ಹೇಳಿದಾಗ, ಅನಾಥಾಶ್ರಮನ ಅಂತ ಹೇಳಿ ಮಂಜ ಶಾಕಿಂದ ಕೇಳ್ತಾನೆ. ಅಲ್ಲ, ಅನಾಥೆಗೆ ಆಶ್ರಯ ಕೊಟ್ಟಿರೋ ಜಾಗ ಇದು ಅಂತ ಹೇಳಿ ತಾರಾ ಹೇಳಿದಾಗ, ತಾರಾ ಪ್ಲೀಸ್ ತಾರಾ, ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ಮಂಜ ಹೇಳ್ತಾನೆ. ಯಾಕೆ ಅಂತ ತಾರಾ ಕೇಳಿದಾಗ, ಯಾಕೆ ಅಂತ ಗೊತ್ತಾಗ್ತಿಲ್ಲ ತಾರಾ, ಮನ್ಸಾರೆ ನಿನ್ನ ಹತ್ರ ನಾನು ಸಾರಿ ಕೇಳಬೇಕು ಅಂತ ಅನಿಸ್ತಾ ಇದೆ, ಸಿಗ್ತೀಯಾ ಅಂತ ಹೇಳಿ ಮಂಜ ಕೇಳ್ತಾನೆ. ಸಿಗಲ್ಲ ಅಂತ ತಾರಾ ಹೇಳಿದಾಗ, ಸಿಕ್ಕಲ್ವಾ, ಯಾಕೆ ಅಂತ ಮಂಜ ಕೇಳ್ತಾನೆ. ಸಿಗ್ಬೇಡ ಅನ್ನೋ ಹಾಗೆ ಮಾತಾಡ್ ಹೋಗಿದ್ದು ನೀನೇ ತಾನೆ ಅಂತ ಹೇಳಿ ತಾರಾ ಹೇಳಿದಾಗ, ನಾನು ಅದನ್ನೆಲ್ಲ ಹೇಳಿದ್ದು, ಅಯ್ಯೋ ತಾರಾ ಪ್ಲೀಸ್ ತಾರಾ ಅಂತ ಹೇಳಿ ಮಂಜ ಕೇಳ್ಕೊತಾನೆ. ಸಾರಿ ಮಂಜು, ಆಗೋದಿಲ್ಲ. ಒಂದೇ ಸಮಯದಲ್ಲಿ ನಾನು ಇಷ್ಟಪಟ್ಟಿದ್ದು, ನನ್ನ ಇಷ್ಟಪಡ್ತಾ ಇದ್ದದ್ದು ಎರಡನ್ನೂ ಕಳ್ಕೊಂಡಿದ್ದೀನಿ ನಾನು. ಆ ನೋವು ಸಿಡಿಲ್ಗಿಂತ ಜೋರಾಗಿ ಬಿದ್ದಿದೆ ನನಗೆ. ಹೊರಗಡೆ ಬರೋದಕ್ಕೆ ತುಂಬಾ ಸಮಯ ಆಗ್ಬೋದು, ಅಥವಾ ಆಗದೆ ಕೂಡ ಹೋಗ್ಬೋದು ಅಂತ ಹೇಳಿ ತಾರಾ ಹೇಳ್ತಾಳೆ. ಸಿಕ್ಕಿದ್ರೆ ಮಾತಾಡ್ಬೋದಾಗಿತ್ತಲ್ಲ ತಾರಾ ಅಂತ ಹೇಳಿ ಮಂಜ ಹೇಳಿದಾಗ, ಏನು ಅಂತ ಸಿಗ್ಲಿ, ಜೊತೆಲಿ ಕೆಲಸ ಮಾಡ್ತಿದ್ ಫ್ರೆಂಡು ಅಂತ ಸಿಗ್ಲಾ ಅಥವಾ ಜೊತೆಯಾಗಿರೋ ಬಾಯ್ ಫ್ರೆಂಡು ಅಂತನಾ? ನೀನ್ ಏನು ಅಂತಾನೆ ಗೊತ್ತಿಲ್ಲದೆ ನಿನ್ನ ಮೀಟ್ ಮಾಡೋದಕ್ಕೆ ನನ್ಗಾಗಲ್ಲ ಮಂಜು. ಮೊದಲು ನೀನ್ ನನ್ಗೆ ಏನಾಗಬೇಕು ಅಂತ ಯೋಚನೆ ಮಾಡಿ ಹೇಳು, ಆಮೇಲೆ ನಾನು ನಿನಗೆ ಸಿಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಲ್ಲ ತಾರಾ, ಅದು ಅಂತ ಹೇಳಿ ಮಂಜ ಹೇಳೋದಕ್ಕೆ ಹೋದಾಗ, ಯೋಚನೆ ಮಾಡಿ ಹೇಳು ಅಂತ ಹೇಳಾಯ್ತಲ್ಲ, ಸರಿ ಬಾಯ್ ಅಂತ ಹೇಳಿ ತಾರಾ ಕಾಲ್ ಕಟ್ ಮಾಡ್ಬಿಡ್ತಾಳೆ. ಈ ಕಡೆ ಆ ಕಳ್ಸ್ವಾಮೀಜಿನ ಕರೆಸಿ ಸುಳ್ಳು ಹೇಳಿಸಿದ್ದು ರೋಹಿಣಿ ಅಂತ ಮನೆಯವರೆಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಶಾಂತಿ ಮತ್ತೆ ಮನೋಜ ಸೇರ್ಕೊಂಡು ರೋಹಿಣಿನ ಶೋರೂಮ್ ಕರೆಸಿ ಚೆನ್ನಾಗಿ ಕೊಡ್ಸಿರ್ತಾರೆ. ಅದಕ್ಕೆ ರೋಹಿಣಿ ಸೇಡ್ ತೀರ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಮಹಿಳಾ ಸಂಘಕ್ಕೆ ಹೋಗಿ ಮನೋಜ ಮತ್ತೆ ಶಾಂತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ನಂತರ ಮಹಿಳಾ ಸಂಘಟನೆ ಅವ್ರ ಮನೆಗೆ ಬಂದು ಶಾಂತಿಗೆ ಚೆನ್ನಾಗಿ ಬೈದು, ರೋಹಿಣಿನ ಮತ್ತೆ ಮನೋಜ್ ಜೊತೆ ಬಾಳೋದಕ್ಕೆ ನೀವು ಅವಕಾಶ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿದಾಗ, ಸಾಧ್ಯನೇ ಇಲ್ಲ, ನನ್ನ ಮಗ ಅವಳ ಜೊತೆ ಬಾಳೋದಿಲ್ಲ, ಅವಳಿಗೆ ಡೈವರ್ಸ್ ಕೊಟ್ಟು ನನ್ನ ಮಗನ ಜೀವನದಿಂದ ದೂರ ಹೋಗೋದಕ್ಕೆ ಹೇಳಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಅವರು, ನೀವು ಹೀಗೆಲ್ಲ ಹೇಳಿದ್ರೆ ಕೇಳೋದಿಲ್ಲ, ಕಾನೂನಿನ ಪ್ರಕಾರ ರೋಹಿಣಿನ ನಿಮ್ಮ ಮನೆಗೆ ಸೇರಿಸ್ತೀವಿ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಈ ವಿಷಯನ ಶಾಂತಿ ವಿಶಾಲಾಕ್ಷಿ ಹತ್ರ ಹೇಳಿದಾಗ, ಅವರು ದುಡ್ಡು ಕಿತ್ಕೊಳ್ಳೋದಕ್ಕೆ ಅಂತಾನೆ ಬಂದಿರ್ತಾರೆ, ಅವ್ರಿಗೆ ಲಂಚ ಕೊಟ್ಬಿಡಿ, ಆಮೇಲೆ ನಿಮ್ಮ ಮಗನ ಕಡೆನೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿಗೆ ಹೇಳ್ಕೊಟ್ಬಿಡ್ತಾಳೆ. ಅದೇ ತರ ಶಾಂತಿ ಕೂಡ ಆ ಮಹಿಳಾ ಸಂಘದ ಹೆಂಗಸನ್ನ ಶ್ರುತಿ ರೆಸ್ಟೋರೆಂಟ್ ಕರೆದು ಅವ್ರಿಗೆ ಲಂಚ ಕೊಡೋದಕ್ಕೆ ಅಂತ ಹೋದಾಗ ಅವರು ಶಾಂತಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನ ರವಿ ಮತ್ತೆ ಶ್ರುತಿ ನೋಡಿ ಅವರು ಕೂಡ ಶಾಂತಿಗೆ ಬೈತಾರೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಮೀನ ಇಬ್ರು ಸೇರಿ ಮನೋಜನ್ ಶೋರೂಮ್ಗೆ ಬರ್ತಾರೆ. ಮನೋಜ ಅಕೌಂಟ್ಸ್ ಎಲ್ಲ ನೋಡ್ತಿರೋವಾಗ ಛಾಯಾ ಬಂದು, ಬಾಸ್ ನಿಮ್ ತಮ್ಮ ಮತ್ತೆ ಅವ್ರ ವೈಫ್ ಇಬ್ರು ಶೋರೂಮ್ಗೆ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾಳೆ. ಏನಾದ್ರೂ ತಗೊಳಕ್ ಬಂದಿರ್ತಾರೆ ಅಂತ ಮನೋಜ ಹೇಳ್ತಿರುವಾಗ, ಬಾಸ್ ಅವ್ರು ಬರ್ತೀನಿ ಅಂತ ಏನಾದ್ರೂ ನಿಮ್ಮ ಹತ್ರ ಹೇಳಿದ್ರ ಅಂತ ಹೇಳಿ ಛಾಯಾ ಕೇಳ್ತಾಳೆ. ಅಯ್ಯೋ, ಅಷ್ಟ್ರ ಮಟ್ಟಕ್ಕೆ ಅವ್ನ ಮ್ಯಾನಸ್ ಗೊತ್ತಿಲ್ಲ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಸೀನಾ ಮತ್ತೆ ಛಾಯಾ ಇಬ್ರು ಹೋಗಿ ಸೂರ್ಯ ಮತ್ತೆ ಮೀನನ್ನ ವೆಲ್ಕಮ್ ಮಾಡ್ತಾರೆ. ಏನು ಇಬ್ರು ಶೋರೂಮ್ಗೆ ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ನಮ್ಮ ಮನೆಗೆ ಏನಾದ್ರು ಐಟಮ್ ಬೇಕು ಅಂದ್ರೆ ಅಮ್ಮನೇ ಹೇಳ್ತಿದ್ರಲ್ಲ, ಓ ನಿನ್ ಹೆಂಡತಿ ಮನೆಗೆ ಏನಾದ್ರು ಐಟಮ್ ತಗೊಳೋದಕ್ಕೆ ಬಂದಿದ್ಯಾ? ಡಿಸ್ಕೌಂಟ್ ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ ಕಣೋ, ಎಲ್ಲ ಫಿಕ್ಸೆಡ್ ರೇಟು, ಆಮೇಲೆ ಕೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ನಂತರ ನೋಡೋ, ಇದು ಎಲ್ಲದಕ್ಕೂ ಒಂದೇ ರೇಟು, ಕಡಿಮೆ ಅಂತೂ ಕೇಳಬೇಡ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಓ ಎಲ್ಲದಕ್ಕೂ ಒಂದೇ ರೇಟಾ? ಹಾಗಾದ್ರೆ ಆ ಮಿಕ್ಸಿ ಬೆಲೆಗೆ ಈ ಟಿವಿ ಕೊಡ್ತೀಯೇನೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹಾ ಲೊಟ್ಟೆ, ಯಾಕೆ ಬಂದ್ಬಿಡು, ನಿನಗೆ ಅಂತ ಸಪ್ರೇಟಾಗಿ ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಕ್ ಬಂದೆ ಅಷ್ಟೇನೆ ಅಂತ ಹೇಳಿ ಮನೋಜ ಹೇಳಿದಾಗ, ಏ ಮುಚ್ಚೋ ಬಾಯಿನ ಪೆಂಗ್ಯ, ಏನೋ ದೊಡ್ಡದಾಗಿ ಕೊಟ್ಟಿರೋ ಅಂತಾರನೇ ಡೌ ಮಾಡ್ಬೇಡ ನೀನು ಅಂತ ಹೇಳಿ ಸೂರ್ಯ ಬೈತಾನೆ. ಆಗ ನಾವೇನೋ ಐಟಮ್ ತಗೊಳ್ಳೋದಕ್ಕೆ ಬಂದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಮತ್ತ್ಯಾಕೆ ಬಂದ್ರಿ, ಏನ್ ಬೇಕಾಗಿತ್ತು ನಿಮ್ಗೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಅಪ್ಪಯ್ಯ ಮನೇಲಿ ನೆಮ್ಮದಿಯಾಗಿರ್ಬೇಕು, ನಮ್ಗೆ ಅದೇ ಬೇಕಾಗಿರೋದು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಏನಪ್ಪ ಸೂರ್ಯ, ಬ್ರೋ ತರ ಮಗ ಇರ್ಬೇಕಾದ್ರೆ ಅದ್ ಹೇಗಪ್ಪ ಸಾಧ್ಯ, ಚಾನ್ಸೇ ಇಲ್ಲ ಅಂತ ಹೇಳಿ ಸೀನೆ ಹೇಳ್ತಿರ್ತಾನೆ. ಅದೇನೋ ಸರಿನೇ, ನೀವಂತೂ ಕರೆಕ್ಟಾಗಿ ಹೇಳಿದ್ರಿ ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಮೊದಲು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅದನ್ನ ಹೇಳೋ ಅಂತ ಹೇಳಿ ಮನೋಜ ಕೇಳ್ತಿರೋವಾಗ, ಲೋ ಪೆಂಗ್ಯ, ನಿನ್ಗಿನ್ನೂ ಡೈವರ್ಸ್ ಸಿಕ್ಕಿಲ್ಲ ಕಣೋ, ಎಲ್ಲಿ ನಿನ್ ಜೀವನ ಹಾಳಾಗಿ ಹೋಗ್ಬಿಡುತ್ತೋ ಅಂತ ಆ ಪೈಯನ್ಗೆ ತಲೆನೋವಾಗ್ಬಿಟ್ಟೈತೆ, ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾವ್ರ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಲೋ ಅಪ್ಪಿ, ನನಗೂ ಅಷ್ಟೇ ಕಣೋ, ಇದ್ರ ಬಗ್ಗೆ ತುಂಬಾ ಚಿಂತೆ ಆಗಿದೆ, ನನ್ಗೆ ಯಾವಾಗ ಚಿನ್ನು ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಕಣೋ, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಮನೋಜ ಹೇಳಿದಾಗ, ಬರೀ ಟೆನ್ಷನ್ ಮಾಡ್ಕೊಂಡ್ರೆ ಸಾಲದು, ಅದನ್ನ ಸರಿ ಮಾಡ್ಕೊಳಕ್ಕೆ ದಾರಿ ಯಾವುದು ಅಂತಾನೆ ಹುಡುಕ್ಬೇಕು
ಮಾಡಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ದಾರಿ ಯಾವುದು ಅಂತ ತೋರ್ಸೋಕೆ ನಾವಿಲ್ಲಿಗೆ ಬಂದಿರೋದು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ದಾರಿನ ಏನೋ ಅಪ್ಪಿ ಅದು ಬೇಗ ಹೇಳು ಅಂತ ಹೇಳಿ ಮನೋಜ ಕೇಳ್ಕೊತಿರ್ತಾನೆ. ಆಗ ಲೋ ಪೆಂಗ್ಯಾ, ನಿನ್ಗೆ ಆ ಪೌಡರ್ ಕಡೆಯಿಂದ ಡೈವರ್ಸ್ ಬೇಕಾ ಬೇಡವಾ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಲೋ ಅಪ್ಪಿ ಅದು ಬೇಕು ಅಂತಾನೆ ಅಲ್ವೇನೋ ನಾನು ಇಷ್ಟೊಂದು ಉದ್ದಾಡ್ತಾ ಇರೋದು, ಆದ್ರೆ ಏನ್ ಮಾಡ್ಲಿ ಏನು ಆಗ್ತಾನೆ ಇಲ್ವಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಯ್ಯೋ, ನೀವು ಅಮ್ಮ ಮಗ ಬಾಯಿ ಕೈ ಎಲ್ಲ ಸುಮ್ಮನೆ ಇಟ್ಕೊಂಡಿದ್ರೆ ಅಷ್ಟೇ ಸಾಕು ಕಣೋ, ಎಲ್ಲ ತಾನೇ ಸರಿ ಹೋಗ್ಬಿಡುತ್ತೆ. ಅದೇನೋ ಅಂತಾರಲ್ಲ, ಎಣ್ಣೆ ಬರ್ಬೇಕಾದ್ರೆ ಕಣ್ಮುಚ್ಕೊಂಡ್ರು ಅಂತ, ಹಂಗಾಗಿದೆ ನಿಮ್ಮಿಬ್ಬರ ಪರಿಸ್ಥಿತಿ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಅಂಥದ್ದು ನಾನೇನೋ ಮಾಡಿದೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಸುಮ್ಮನೆ ಇದ್ದ ಪೌಡರ್ನ ಶೋರೂಮ್ ಕರೆಸಿ ಚಾವಟಿಲೆಲ್ಲ ಒಡಿಸಿದ್ಯಲ್ಲಪ್ಪ ಅಷ್ಟೇ ಸಾಲದೆ ಅಂತ ಹೇಳಿ, ಇದೆಲ್ಲ ನಿನ್ನ ಐಡಿಯಾನ ಅಂತ ಹೇಳಿ ಸೂರ್ಯ ಪಾರ್ಕ್ ಫ್ರೆಂಡ್ನ ಕೇಳ್ತಾನೆ. ಅಯ್ಯೋ ಬ್ರೋ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದೆಲ್ಲ ಪೂರ್ತಿಯಾಗಿ ನಿಮ್ಮ ಅಣ್ಣಂದೇ ಪ್ಲಾನು, ಆ ಕ್ರೆಡಿಟ್ ಎಲ್ಲ ನಿಮ್ಮ ಅಣ್ಣನಿಗೆ ಸೇರ್ಬೇಕು ಅಂತ ಹೇಳಿ ಸೀನಾ ಹೇಳ್ತಿರ್ತಾನೆ. ನಂತರ ಈ ಐಡಿಯಾದಿಂದನೇ ಕಣೋ ಇವಾಗ ಡೈವರ್ಸ್ ಸಿಗೋದಕ್ಕೆ ಇನ್ನೂ ಕಷ್ಟ ಆಗ್ತಾ ಇರೋದು, ಡೈವರ್ಸ್ ಸಿಕ್ಕುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಲೋ ಅಪ್ಪಿ, ಯಾಕೋ ಹಿಂಗೆ ಹೇಳ್ತಾ ಇದ್ಯಾ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ತಾನೆ, ಇನ್ನೇನು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಆದ್ರೆ ಇವಾಗ ರೋಹಿಣಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಒಂದು ಮಹಿಳಾ ಸಂಘನೇ ಇದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಓ, ವುಮನ್ ಅಸೋಸಿಯೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಸೀನಾ ಕೇಳಿದಾಗ, ಹೌದು, ಆ ಸಂಘದ ಮುಖ್ಯಸ್ಥನ ರೋಹಿಣಿ ಮೀಟ್ ಮಾಡಿ ತಾನು ಇನ್ನೋಸೆಂಟ್ ಅಂತ ನಂಬಿಸಿದಾಳೆ, ಅವರು ಮನೆಗೆ ಬಂದು ಅತ್ತೆನ ಹೆದರ್ಸೋಗಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಲೋ, ರೋಹಿಣಿ ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಅನ್ಕೋಬೇಕು ಕಣೋ ಪೆಂಗ್ಯಾ, ಅನ್ಕೋಬೇಕು, ಅವಳು ಎಂತ ಫ್ರಾಡ್ ಅಂತ ನಿನ್ಗೆ ಗೊತ್ತಿತ್ತು ತಾನೆ, ನಾವೇನಾದ್ರೂ ಒಂದು ಕೆಲಸ ಕೈ ಹಾಕ್ತಿದ್ದೀವಿ ಅಂತಂದ್ರೆ ಅದರಿಂದ ಆಗುವಂತ ಅನಾಹುತಗಳ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು ಕಣೋ, ಸುಮ್ಕೆ ಮನ್ಸಿಗೆ ಬಂದಂಗೆ ಏನೇನೋ ಮಾಡಕ್ ಹೋಗಿ ಯಾವಾಗ ನೋಡಿದ್ರು ಹಿಂಗೆಲ್ಲ ಅನುಭವಿಸ್ತೀಯಲ್ಲೋ ಪೆಂಗ್ಯಾ ಅಂತ ಹೇಳಿ ಸೂರ್ಯ ಬೈತಾನೆ. ಆಗ ಸಂಘದವರೆಲ್ಲ ರೋಹಿಣಿಗೆ ಸಹಾಯ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಇತ್ತೀಚೆಗೆ ಇಂಥ ತಪ್ಪುಗಳು ಮಾಡೋರ ಜೊತೆ ಎಲ್ಲ ಸಂಘದವರು ಇರ್ತಾರೆ ಅನ್ಸುತ್ತೆ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ನೋಡಿ, ಆ ಮೇಡಮ್ ಏನು ತಪ್ಪಿಲ್ಲ, ತೊಂದರೆ ಅನುಭವಿಸಿರೋ ಹೆಣ್ಮಕ್ಳಿಗೋಸ್ಕರ ಅವರು ಹೋರಾಡ್ತಾ ಇದ್ದಾರೆ, ಅದು ಸರಿ ಇದೆ, ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಆ ರೋಹಿಣಿಯಿಂದ ನೀವು ತೊಂದರೆ ಅನುಭವಿಸಿದೀರಾ, ಅದ್ರ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಸರಿ ಇವಾಗ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ ಹೇಳಿ ಮನೋಜ ಕೇಳ್ತಾನೆ. ಅದಕ್ಕೆ ಕಣೋ ನಾವು ಒಂದು ಐಡಿಯಾ ತಗೊಂಡ್ ಬಂದಿದ್ದೀವಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ಐಡಿಯಾನ ಏನದು ಅಂತ ಮನೋಜ ಕೇಳ್ತಾನೆ. ನಮ್ಮ ಮನೆಗೆ ಬಂದಿದ್ರಲ್ಲ ಆ ಮೇಡಮ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡೋಣ, ಅವ್ರ ಹತ್ರ ಮಾತಾಡೋಣ ಅಂತ ಹೇಳಿ ಮೀನಾ ಹೇಳಿದಾಗ, ಯಾಕೆ ಅವ್ರೇನು ದೊಡ್ಡ ಸೆಲೆಬ್ರಿಟಿನಾ, ಅವ್ರನ್ನ ನಾವ್ಯಾಕೆ ಹೋಗಿ ಮೀಟ್ ಮಾಡ್ಬೇಕು ಅಂತ ಹೇಳಿ ಮನೋಜ ಕೇಳ್ತಾನೆ. ಇದರಿಂದ ಮೀನಾ ಮತ್ತೆ ಸೂರ್ಯನ್ಗೆ ಕೋಪ ಬರ್ತಿರುತ್ತೆ. ಲೋ ಪೆಂಗಿ, ಅವಳು ನಿನ್ನ ಒಳ್ಳೇದಕ್ಕೆ ಕಣು ಹೇಳ್ತಾ ಇರೋದು, ನೀನೇನೋ ಕೊಬ್ಬಲ್ ಮಾತಾಡ್ತಾ ಇದ್ಯಾ, ತೆಗೆದು ಬಿಟ್ಟ ಅಂದ್ರೆ ನೋಡು ಹಂಗೆ ಮುಖ ಎಲ್ಲ ಹಪ್ಪಳಾಗ್ಬಿಡ್ಬೇಕು ಅಂತ ಹೇಳಿ ಸೂರ್ಯ ರೇಗಾಡ್ತಾನೆ. ಆಗ ರೀ ಮಾತಾಡೋಣ ತಡೀರಿ ಅಂತ ಹೇಳಿ, ನೋಡಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಾನು ಈ ವಿಷಯ ಹೇಳ್ತಾ ಇರೋದು, ಆ ಮೇಡಮ್ನ ನೀವು ಮೀಟ್ ಮಾಡಿ, ರೋಹಿಣಿಯಿಂದ ನಿಮ್ಗೆ ಏನೇನು ಕಷ್ಟ ಬಂದಿದೆ, ನೀವು ಯಾವ ರೀತಿ ಯಾಮಾರಿದ್ರಿ ಅದನ್ನೆಲ್ಲ ಅವ್ರ ಹತ್ರ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ, ರೋಹಿಣಿ ನಿಜವಾದ ಬಣ್ಣನ ಅವ್ರ ಮುಂದೆ ಬಯಲು ಮಾಡಿ, ಆಗ ಸಂಘದಿಂದ ಅವಳಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹೌದು ಕಣ ಪೆಂಗ್ಯಾ, ಇಲ್ಲ ಅಂದ್ರೆ ಆ ಪೌಡರ್ ಹೇಳೋದನ್ನೇ ಅವ್ರು ಸತ್ಯ ಅಂತ ನಂಬ್ಕೊಂಡು ಕೋರ್ಟ್ಗೆ ಬಂದು ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರು ಅಂತ ಇಟ್ಕೋ, ನಿನಗೆ ಡೈವರ್ಸ್ ಸಿಗೋದಿಲ್ಲ ಕಣೋ, ಅದಕ್ಕೆ ನಿನ್ನ ಕರ್ಕೊಂಡು ಹೆಂಗ್ಸ್ ಹತ್ರ ಹೋಗಿ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಓ, ಅವ್ರನ್ನ ನೋಡೋದಕ್ಕೆ ನಾನಿವಾಗ ಬರ್ಬೇಕಾ, ಲೋ ಅಪ್ಪಿ ನನ್ನ ಯಾರು ಅಂತ ಅನ್ಕೊಂಡಿದ್ಯೋ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಯಾಕಪ್ಪ ಎಲ್ಲ ಮರ್ತೋಗ್ಬಿಡ್ತಾನೆ ನಿನ್ಗೆ ಅಂತ ಹೇಳಿ ಸೀನಾ ಕೇಳ್ತಾನೆ. ನಾನೊಬ್ಬ ಬಿಸ್ನೆಸ್ ಮ್ಯಾನು, ನಾನು ಹೋಗಿ ಅವ್ರನ್ನ ಹಂಗೆಲ್ಲ ಮೀಟ್ ಮಾಡೋಕ್ಕಾಗುತ್ತೇನೋ, ನಾನು ಎಲ್ಗೂ ಬರೋದಕ್ಕಾಗೋದಿಲ್ಲಪ್ಪ, ಅಲ್ಲ ನಾನು ಹೋಗಿ ಮಾತಾಡಿದ ತಕ್ಷಣ ಅವರೆಲ್ಲ ನಂಬಿಡ್ತಾರ, ಅವ್ರ ಹತ್ರ ನನ್ನ ಬಗ್ಗೆ ಇನ್ನೂ ಏನೇನು ತಪ್ಪಾಗಿ ಹೇಳಿದಾಳೋ ಏನೋ ಯಾರಿಗೆ ಗೊತ್ತು ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಅದಕ್ಕೆ ಕೊಂಡು ಹೇಳ್ತಾ ಇರೋದು, ಅವಳು ನಿನ್ನ ಬಗ್ಗೆ ಇನ್ನೂ ಏನೇನು ತಪ್ಪಾಗಿ ಹೇಳಿದಾಳೋ ಏನೋ ಅದನ್ನೆಲ್ಲ ನೀನೇ ಬಂದು ಅವ್ರ ಮುಂದೆ ಹೇಳು, ನಾನೇನೋ ಮಾಡಿಲ್ಲ, ನಾನು ಒಳ್ಳೆಯವನು ಅಂತ ನಿರೂಪಿಸೋ, ಆಗಲೇ ನೀನು ಹೇಳ್ತಾ ಇರೋದು ಸತ್ಯ ಅಂತ ಅವ್ರಿಗೆ ಅರ್ಥ ಆಗಿ ಅವ್ರು ನಿನಗೆ ಸಪೋರ್ಟ್ ಮಾಡ್ತಾರೆ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಯ್ಯೋ ಇಲ್ಲ ಕಣೋ, ನಾನು ಬರೋದಿಲ್ಲ, ಮೊದಲು ನೀವು ಹೋಗಿ ಆ ಹೆಂಗ್ಸ್ನ ಮೀಟ್ ಮಾಡಿ, ಅವ್ರು ಏನಾದರೂ ನನ್ನ ಬರೋದಕ್ಕೆ ಹೇಳಿದ್ರೆ ಆವಾಗ ನಾನು ಬರ್ತೀನಿ, ಅದಕ್ಕೂ ಮುಂಚೆ ನಾನು ಯಾಕೆ ಬರಬೇಕು ಅಂತ ಹೇಳಿ ಮನೋಜ ಕೇಳ್ತಾನೆ. ಲೇ, ಲೂಸಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡು, ಅವ್ರು ಯಾಕೋ ನಿನ್ನ ಕರೀತಾರೆ, ಅಲ್ಲ ಕಣೋ ಅವ್ರಿಗೇನು ದರ್ದೇನೋ ನಿನ್ನ ಅಲ್ಲಿ ಕರ್ಸೋದಕ್ಕೆ, ಅವರು ತುಂಬಾ ಸಮಸ್ಯೆಗೆ ಅಂತ ಹೋರಾಡೋರು, ಅದರಲ್ಲಿ ಇದು ಒಂದು ಸಮಸ್ಯೆ ಅವ್ರಿಗಷ್ಟೇನೆ, ನಮ್ಮ ಕೆಲಸ ಆಗಬೇಕು ಅಂದ್ರೆ ನಾವೇ ಹೋಗ್ಬೇಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇಲ್ಲ ಕಣೋ ಅಪ್ಪಿ, ಹೋಗಲು ನಾನು ಯಾರ ಮುಂದೆನೂ ಹೋಗಿ ಈ ರೀತಿ ಸಹಾಯ ಕಳ್ಕೊಂಡು ನಿಂತ್ಕೊಳ್ಳೋದಿಲ್ಲ, ನನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಬೇಕಿದ್ರೆ ನೀವೇ ಹೋಗಿ ಅಂತ ಹೇಳಿ ಮನೋಜ ಹೇಳ್ಬಿಡ್ತಾನೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಮೀನಾ ಇವ್ನಿಗೆ ಹಂಗೆ ತೆಗೆದು ಬಾರಿಸ್ಬಿಡ್ತೀನಿ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ರೀ ಸುಮ್ಮನೆ ಇರಿ ಅಂತ ಹೇಳಿ, ನೋಡಿ ನಿಮ್ಮ ಬಗ್ಗೆ ಇರೋ ಸತ್ಯನ ಅವ್ರ ಹತ್ರ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದೀವಿ, ನೀವೇ ಬರಲಿಲ್ಲ ಅಂತಂದ್ರೆ ಹೇಗೆ, ಅವರು ರೋಹಿಣಿಗೆ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಡೈವರ್ಸ್ ಸಿಗೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ, ನೀವೇ ಯೋಚನೆ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಅಂತ ನಾನು ಇವಾಗ ಅವ್ರ ಹತ್ರ ಬಂದು ಭಿಕ್ಷೆ ಬೇಡಬೇಕಾ, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಲೋ ಪೆಂಕಿ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಲೋ ಅವತ್ತು ಅವ್ರು ಬಂದಾಗ ಎಷ್ಟೊಂದು ಓವರ್ ಆಗಿ ಮಾತಾಡಿದ್ರೆ ಗೊತ್ತೇನೋ, ಅದು ಅಲ್ಲದೆ ಒಂದು ಹೆಣ್ಣಿಗೆ ಹೆಣ್ಣೆ ಅಲ್ವನ್ನ ಸಪೋರ್ಟ್ ಮಾಡೋದು, ನನ್ಗೆ ಯಾರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಆ ಥರ ಯಾವ ರೂಲ್ಸು ಇಲ್ಲ, ಈ ಥರ ಒಳ್ಳೆ ಸ್ಥಾನದಲ್ಲಿರೋರು ಒಬ್ಬರ ಕಡೆ ಮಾತ್ರ ಯೋಚನೆ ಮಾಡೋದಿಲ್ಲ, ಯಾರ ಕಡೆ ಸತ್ಯ ಇದೆ ಅನ್ನೋದನ್ನ ಮಾತ್ರ ನೋಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಲೋ ಪೆಂಗ್ಯಾ, ನೋಡೋ ಸುಮ್ಮನೆ ಬಂದು ಅವ್ರ ಹತ್ರ ಮಾತಾಡೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ನೋಡೋ ನಿಮ್ಮ ಥರ ನಾನು ಬೇರೆಯವ್ರ ಹತ್ರ ಹೋಗಿ ಈ ರೀತಿ ಎಲ್ಲ ಬೇಡ್ಕೊಳ್ಳೋದಕ್ಕಾಗೋದಿಲ್ಲ ಕಣೋ, ನಾನು ಓದಿರೋನು, ಒಬ್ಬ ಬಿಸ್ನೆಸ್ ಮ್ಯಾನು, ನನಗಿದೆಲ್ಲ ಇನ್ಸಲ್ಟ್ ಆಗುತ್ತೆ ಕಣೋ, ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಬರೋದಿಲ್ಲ ಅಂತ, ನೀವೇ ಹೋಗಿ ಅಂತ ಹೇಳಿ ಮನೋಜ ದುರಂಕಾರದಲ್ಲಿ ಮಾತಾಡ್ತಾನೆ. ಇದರಿಂದ ಸೂರ್ಯ ಮೀನಾಗೆ ಕೋಪ ಬರ್ತಿರುತ್ತೆ. ಪೆಂಗ್ಯಾ ತೆಗೆದು ಬಾರಿಸ್ತಾ ಅಂದ್ರೆ ನೋಡು,
ಅಲ್ಲ ಇವ್ನು ಹೋಗೋದಿಲ್ವಂತೆ, ನಾವು ಇವನಿಗೋಸ್ಕರ ಹೋಗ್ಬೇಕಂತೆ. ಅಲ್ಲ ಕಣೋ, ನಿನ್ ಜೀವನ ನೀನ್ ಉಳಿಸ್ಕೊಳ್ಳಿ ಅಂತ ನಿನ್ನ ಹುಡ್ಕೊಂಡು ಬಂದು ನಾನು ನಿನಗೆ ದಾರಿ ತೋರಿಸೋಣ ಅಂತಂದ್ರೆ ನೀನೇ ನಮ್ಗೆ ಉಲ್ಟಾ ಮಾತಾಡ್ತೀಯಾ. ನಿನಗೆ ಸರಿಯಾಗಿ ಏಟ್ ಬಿದ್ರೇನೆ ಕಣೋ ನೀನು ಅರ್ಥ ಮಾಡ್ಕೊಂಡು ಜೀವನ ಮಾಡೋದು, ಆಗ್ಲೇ ನೀನ್ ಬದಲಾಗೋದು ಅಂತ ಹೇಳಿ. ಮೀನಮ್ಮ ಇವ್ನು ಸೆಟ್ ಆಗೋದಿಲ್ಲ ಕಣೆ, ಏನ್ ಹೇಳೋದನ್ನು ಕೇಳೋದಿಲ್ಲ, ನಡಿ ಹೋಗೋಣ ಅಂತ ಹೇಳ್ತಾ ಸೂರ್ಯ ಹೋಗ್ತಿರೋವಾಗ, ಏನ್ರಿ ಇದು ನಿಮ್ಮ ಅಣ್ಣ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಲೂಸು ಕಣೆ ಮೀನಾ, ಅವನು ಹೇಳೋದನ್ನ ಅರ್ಥ ಮಾಡ್ಕೋತೇನೆ ಇಲ್ಲ ಅವನು ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ನೋಡಿ ಇವ್ರು ಬರ್ಲಿಲ್ಲ ಅಂತ ನಾವು ಸಮಸ್ಯೆನ ಹೀಗೆ ಬಿಡಬಾರ್ದು, ಸುಮ್ನೆ ನಾವೇ ಹೋಗಿ ಆ ಮೇಡಮ್ ಹತ್ರ ಮಾತಾಡೋಣ ಅಂತ ಹೇಳಿ ಮೀನಾ ಹೇಳಿದಾಗ, ಹೇ ಮೀನಮ್ಮ ಇವನ್ಗೋಸ್ಕರ ನಾವ್ ಯಾಕೆ ಹೋಗ್ಬೇಕು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನೋಡಿ ನಿಮ್ಮ ಅಣ್ಣನ್ಗೋಸ್ಕರ ಹೋಗೋಣ ಅಂತ ನಾನು ಹೇಳ್ತಾ ಇಲ್ಲ, ಮಾವನ್ ಪರಿಸ್ಥಿತಿ ನೋಡಿ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ತುಂಬಾನೇ ಯೋಚನೆ ಮಾಡ್ತಾ, ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮಹಿಳಾ ಸಂಘದ ಮೇಡಮ್ನ ನೋಡೋದಕ್ಕೆ ಅಂತ ಸೂರ್ಯ ಮೀನಾ ಇಬ್ರು ಕೂಡ ಮಹಿಳಾ ಸಂಘದ ಅಸೋಸಿಯೇಷನ್ಗೆ ಬಂದಿರ್ತಾರೆ. ಅಷ್ಟರಲ್ಲಿ ಆಗ್ಲೇ ಅವರು ಒಂದು ಹುಡುಗಿ ಹತ್ರ ಮಾತಾಡ್ತಾ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಆಗ ಹುಡುಗಿ ತನ್ನ ಅತ್ತೆ ಕಾಟ ಕೊಡ್ತಾ ಇರೋ ಕಾಟದ ಬಗ್ಗೆ ಆ ಮೇಡಮ್ ಹತ್ರ ಹೇಳ್ತಿರೋವಾಗ, ಅದಕ್ಕೆ ಅವ್ರು ಸಮಾಧಾನ ಮಾಡಿ, ಇದಕ್ಕೆಲ್ಲ ಒಂದು ತೀರ್ಮಾನ ನಾವು ಕೊಡ್ತೀವಿ, ನಿನ್ಗೆ ಆದಷ್ಟು ಬೇಗ ನಿನ್ನ ಜೀವನ ಸರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಆಗ ಇವರೆಲ್ಲ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಸೂರ್ಯ ಮೀನಾ ಕೂಡ ಬೇಜಾರಾಗ್ತಿರುತ್ತೆ. ನೆಕ್ಸ್ಟ್ ಸೂರ್ಯ ಮೀನಾ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಕೇಸ್ ಪರವಾಗಿ ಹುಡುಗನ ಬದಲಾಗಿ ಹುಡುಗನ ತಂದೆ ಬಂದಿರ್ತಾರೆ. ಅವ್ರು ಬಂದು ನನ್ನ ಮಗ ತುಂಬಾನೇ ಒಳ್ಳೆಯವನು, ಆ ಹುಡುಗಿನೇ ಸರಿ ಇಲ್ಲ ಅಂತ ಹೇಳಿ ಆ ಹುಡುಗಿ ಬಗ್ಗೆ ಆರೋಪ ಮಾಡ್ತಿರೋವಾಗ, ಏನ್ ನಿಮ್ಮ ಮಗ ಏನ್ ದೊಡ್ಡ ಮಿನಿಸ್ಟರ್ ಅಂತ ಅನ್ಕೋಬಿಟ್ಟಿದಾನ, ಅವನಿಗೆ ಬಂದು ಮಾತಾಡೋದಕ್ಕೆ ಏನಂತೆ, ನೋಡಿ ಈ ರೀತಿ ಮೂರನೇ ವ್ಯಕ್ತಿ ಬಂದು ಮಾತಾಡೋದು ನನ್ಗೆ ಇಷ್ಟ ಆಗೋದಿಲ್ಲ, ಏನೇ ಇದ್ರು ನಿಮ್ಮ ಮಗನ ಇಲ್ಲಿ ಕರೆಸಿ ಆಮೇಲೆ ಬಂದು ಮಾತಾಡಿ ಅಂತ ಹೇಳಿ ಆ ಮೇಡಮ್ ರೇಖಾಡ್ತಿರೋವಾಗ, ಇದನ್ನ ಕೇಳಿ ಸೂರ್ಯ ಮತ್ತೆ ಮೀನಾಗ್ ಶಾಕ್ ಆಗುತ್ತೆ. ಆಗ ಮೀನಮ್ಮ ಬಾ ಇಲ್ಲಿ ಅಂತ ಹೇಳಿ ಸೂರ್ಯ ಮೆಲ್ಲಗೆ ಮೀನನ್ನ ಆಚೆ ಕಡೆ ಕರ್ಕೊಂಡು ಹೋಗಿ ಮಾತಾಡ್ತಿರ್ತಾನೆ. ನೋಡು ಮೀನಮ್ಮ, ಈ ಸಮಸ್ಯೆಗೆ ನಾವು ಮಾತಾಡಿದ್ರೆ ಸರಿ ಹೋಗೋದಿಲ್ಲ, ಇದಕ್ಕೆ ಅವನ್ನೇ ಕರ್ಕೊಂಡು ಬಂದು ಮಾತಾಡ್ಬೇಕು, ಇಲ್ಲ ಅಂದ್ರೆ ಅವ್ರು ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾರೆ, ಒಳಗಡೆ ಈಗ ನೋಡ್ತಿರ್ತಾನೆ, ಬಾ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡು ಮನೆಗೆ ಹೋಗ್ತಾನೆ. ನಂತರ ಮನೋಜನ್ಗೋಸ್ಕರ ಅಂತ ಮೀನಾ ಸೂರ್ಯ ಇಬ್ರು ಕೂಡ ಮನೇಲಿ ಕಾಯ್ತಾ ಇರೋವಾಗ ರವಿ ಮನೋಜನ್ ಕರ್ಕೊಂಡು ಆಚೆಗೆ ಬರ್ತಾನೆ. ನನ್ ಯಾಕೋ ಇವಾಗ ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಅಲ್ಲ ಕಣೋ ಸೂರ್ಯ ಅಸೋಸಿಯೇಷನ್ ಮೇಡಮ್ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳ್ತಾ ತಾನೆ, ನೀನ್ ಯಾಕೋ ಹೋಗ್ಲಿಲ್ಲ ಅಂತ ಹೇಳಿ ರವಿ ಕೇಳ್ತಾನೆ. ಅಲ್ಲ ಕಣೋ ಅಪ್ಪಿ, ನಾನು ಯಾಕೋ ಅವ್ರನ್ನ ಹೋಗಿ ನೋಡ್ಬೇಕು ಅಂತ ಹೇಳಿ ಮನೋಜ ಕೇಳ್ತಾನೆ. ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ರವಿ ಹೇಳ್ತಿರೋವಾಗ, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ್ರಿ ಕಣ್ರೋ, ನಾನು ಯಾರನ್ನು ನೋಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಮನೋಜ ವಾದ ಮಾಡ್ತಿರ್ತಾನೆ. ಆಗ ಮನೋಜ, ಮೊದಲು ಸೂರ್ಯ ಏನ್ ಹೇಳ್ತಾನೋ ಅದ್ರ ಬಗ್ಗೆ ಕೇಳೋ, ಅದನ್ನ ಬಿಟ್ಟು ಮಾತೆತ್ತಿದ್ರೆ ಸಾಕು, ಹೋಗೋದಿಲ್ಲ ಅಂತೀಯಲ್ಲೋ. ಸೂರ್ಯ ಮತ್ತೆ ಅದಕ್ಕೆ ಇಬ್ರು ಕೂಡ ನಿನ್ ಸಮಸ್ಯೆಗೋಸ್ಕರನೇ ಅಲ್ವೇನೋ ಅಲ್ಲಿ ಇಲ್ಲಿ ಅಂತ ಅಲಿತಾ ಇರೋದು, ಏನ್ ಅವ್ರಿಗೋಸ್ಕರ ಮಾಡ್ತಾ ಇದಾರೆ, ಅದನ್ನೆಲ್ಲ ನಿನ್ಗೋಸ್ಕರ ತಾನೇ ಮಾಡ್ತಾ ಇರೋದು, ಬುದ್ಧಿ ಇಲ್ವೇನೋ ನಿನ್ಗೆಲ್ಲೋ ಪೆಂಗೆ ಅಂತ ಹೇಳಿ ರವಿ ಬೈತಿರ್ತಾನೆ. ಆಗ ನೋಡೋ ರವಿಗ, ನನ್ನ ಸಮಸ್ಯೆನ ನಾನೇ ನೋಡ್ಕೋತೀನಿ, ನೀವ್ ಯಾರು ತಲೆ ಕೆಡ್ಸ್ಕೊಳ್ಳೋದೇನೋ ಬೇಕಾಗಿಲ್ಲ, ಬಿಟ್ಟಾಕು ಅಂತ ಹೇಳಿ ಮನೋಜ ಹೋಗ್ತಿರ್ತಾನೆ. ಆಗ ರವಿಗಾನ್, ಇವ್ನ್ಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಕಣೋ ಅಂತ ಹೇಳಿ ಪೆಂಗ್ಯ ನಿಂತ್ಕೊಳ್ಳೋ ಅಲ್ಲಿ ಅಂತ ಹೇಳಿ ಸೂರ್ಯ ರೇಗಾಡ್ದಾಗ ಮನೋಜ ಅಲ್ಲೇ ನಿಂತ್ಕೋತಾನೆ. ನಂತರ ಏನೋ ನಿಂದು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ನೋಡೋ ಮನೋಜ, ಹೆಂಗ್ಸು ಸಾಮಾನ್ಯವಾದವರಲ್ಲ, ದೊಡ್ಡ ಅಸೋಸಿಯೇಷನ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಲಾಯರು ಜಡ್ಜ್ಗಳೆಲ್ಲ ಅವ್ರು ಗೊತ್ತಿದ್ದಾರೆ ಕಣೋ, ಈ ತರ ಸಮಸ್ಯೆಗಳನ್ನ ಅವ್ರ ಕೋರ್ಟಲ್ಲಿ ಬಂದು ಎಲ್ರ ಮುಂದೆ ಹೇಳಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಇರ್ಲಿ ಬಿಡೋ ಅಪ್ಪಿ, ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ ಹೇಳಿ ಮನೋಜ ಕೇಳ್ತಾನೆ. ನೋಡಿ ಈ ಸಮಸ್ಯೆನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು ಅಂತ ಮಾವ ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಅದಕ್ಕೋಸ್ಕರನೇ ನಾವು ಇಷ್ಟೊಂದು ಕಷ್ಟಪಟ್ಟು ಅಲಿತಾ ಇರೋದು. ಆ ಮೇಡಮ್ ಸಪೋರ್ಟ್ ರೋಹಿಣಿಗೆ ತುಂಬಾನೇ ಜಾಸ್ತಿ ಇದೆ, ರೋಹಿಣಿ ಅವ್ರ ಹತ್ರ ಹೋಗಿ ತಾನು ತುಂಬಾ ಇನ್ನೋಸೆಂಟು, ತಾನೇನು ತಪ್ಪೇ ಮಾಡಿಲ್ಲ, ಎಲ್ಲ ತಪ್ಪು ನಿಮ್ದೆ ಅಂತ ನಾಟಕ ಮಾಡಿ ಅವ್ರನ್ನ ನಂಬಿಸಿದಾಳೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಅದಕ್ಕೆ ಅಂತ ನಾನು ಅವ್ರನ್ನ ನೋಡಿ ಹೆದರ್ಕೋಬೇಕಂತ ಹೇಳಿ ಮನೋಜ ಕೇಳ್ತಾನೆ. ಪೆಂಗ್ಯ, ಕೋರ್ಟ್ ಅಲ್ಲಿ ನಮ್ ಕಡೆ ನ್ಯಾಯ ಇದ್ರೂ ಕೂಡ ನಡೆಯೋದಿಲ್ಲ ಕಣೋ, ಇಂಥ ದೊಡ್ಡ ವ್ಯಕ್ತಿಗಳು ಮಧ್ಯ ಬಂದ್ರು ಅಂತ ಇಟ್ಕೋ, ನಿನ್ಗೆ ಜನ್ಮದಲ್ಲಿ ಡೈವರ್ಸ್ ಸಿಗೋದಿಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ನಾವು ಲಾಯರ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದ್ವಿ, ನಮ್ಮ ಹತ್ರ ಎಷ್ಟೇ ನ್ಯಾಯ ಇದ್ರು ಕೂಡ ಅದು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಲಾಯರ್ ಹೇಳ್ತಿದ್ರು ಕಣೋ, ಅದ್ರ ಬಗ್ಗೆನೇ ಹೇಳ್ತಾ ಇರೋದು ನಿನ್ಗೆ, ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೇ ಹೋಗೋ ಅಪ್ಪಿ, ಆಗಲ್ಲ, ನಾನು ಹಂಗಲ್ಲ ಬೇರೆಯವ್ರ ಹತ್ರ ಹೋಗಿ ಬೇಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡು ಆ ಅಮ್ಮ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಇದನ್ನೆಲ್ಲ ಕೋರ್ಟಲ್ಲೇ ನೋಡ್ಕೋತೀನಿ, ನಾನು ಓದಿರೋ ಅನ್ಕೊಳೋ, ಏನೇ ಇದ್ರು ಲೀಗಲ್ ಆಗಿ ಫೇಸ್ ಮಾಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಮನೋಜ, ನೀನು ಇಲ್ಲೀಗಲ್ ಆಗಿ ರೋಹಿಣಿ ನೋಡ್ದಿರೋದಕ್ಕೆ ಕಣೋ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅಂತ ಹೇಳಿ ರವಿ ಹೇಳ್ತಾನೆ. ನಂತರ ನೋಡಿ ಡೈವರ್ಸ್ ತಗೊಳ್ಳೋದಕ್ಕೆ ಕೋರ್ಟ್ ಮೂಲಕ ತಾನೇ ಹೋಗಿರೋದು, ಆದ್ರೆ ಅದರಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು ಅಂತಂದ್ರೆ ನಾವು ಮೇಡಮ್ ಹತ್ರ ಹೋಗಿ ಮೀಟ್ ಮಾಡಲೇಬೇಕು, ಅದಕ್ಕೆ ನಾನು ಹೇಳ್ತಾ ಇರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಪೆಂಗ್ಯ, ಆ ಪೌಡ್ರು ಆ ಸಂಘಕ್ಕೆ ಹೋಗಿ ನೀನು ಇಟ್ಕೊಂಡಿರೋ ಶೋರೂಮ್ ಇಂದ ಹಿಡಿದು ಎಲ್ಲನೂ ಅವಳೇ ನಿನಗೆ ಮಾಡ್ಕೊಟ್ಟಿರೋದು ಅಂತ ಹೇಳಿದಾಳ್ ಕಣೋ, ಇದನ್ನೆಲ್ಲ ಮೇಡಮ್ ಏನಾದರೂ ತಲೆ ಕಚ್ಕೊಂಡ್ರು ಅಂತ ಇಟ್ಕೋ, ನಿನ್ನ ಶೋರೂಮು ಕ್ಲೋಸ್ ಮಾಡಿಸ್ಬೋದು, ಅರ್ಥ ಮಾಡ್ಕೊಳ್ಳೋ. ಆಮೇಲೆ ನಿನ್ನ ನಡ್ರೋಡಕ್ಕೆ ತಂದು ಭಿಕ್ಷೆ ಬಿಡೋ ಲೆವೆಲ್ಗೆ ಇಟ್ಬಿಡ್ತಾಳೆ ಕಣೋ ಅವಳು, ಅದಕ್ಕೆ ಕಣೋ ಹೇಳ್ತಾ ಇರೋದು, ಒಂದ್ಸಲಿ ಹೋಗಿ ಅವ್ರನ್ನ ಮೀಟ್ ಮಾಡು ಅಂತ ಹೇಳಿ ಸೂರ್ಯ ತುಂಬಾನೇ ಕೇಳ್ಕೊತಾನೆ. ನಂತರ ಅಷ್ಟೇ ಅಲ್ಲ ಕಣೋ ಮನೋಜ, ಅಕಸ್ಮಾತ್ ಅವ್ರು ಏನಾದರೂ ಮನ್ಸು ಮಾಡಿ ನಿನ್ನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದ್ರು ಅಂತ ಇಟ್ಕೋ, ನೀನು ಜೈಲಲ್ಲಿ ಇರ್ಬೇಕಾಗತ್ತೆ ಕಣೋ, ಯೋಚನೆ ಮಾಡು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ನಂತರ ಇವರೆಲ್ಲ ಎಷ್ಟೇ ಹೇಳಿದ್ರು ಕೂಡ ಮನೋಜ ಮಾತ್ರ ಹೋಗೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ನನ್ನ ಸಮಸ್ಯೆಗೆ ಯಾರು ತಲೆ ಹಾಕಬೇಡಿ, ನಾನು ಇದನ್ನ
ನೋಡ್ಕೋತೀನಿ ಅಂತ ಬೈದು ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಲ್ಲೋ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿ ರವಿ ಕೇಳ್ತಿರೋವಾಗ, ನೋಡೋ ಅವನೇ ಹೇಳಾಯ್ತು ತಾನೆ, ಅವನ ಸಮಸ್ಯೆನ ಅವನೇ ನೋಡ್ಕೋತಾನಂತೆ, ಸುಮ್ಮನೆ ಇದ್ರ ಬಗ್ಗೆ ಇನ್ನೇನೋ ಮಾತಾಡೋದು ಬೇಡ, ಅವ್ರ ಪಾಡ್ಗೆ ಅವ್ರ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ರವಿ ಮಾತಾಡ್ತಾ ಇರೋವಾಗ ಶ್ವೇತಾ ಅಲ್ಲಿಗೆ ಬಂದು ಸೂರ್ಯ ಅಣ್ಣ ಅಂತ ಕರಿತಿರೋವಾಗ, ಓ ಶ್ವೇತಾ ಬಾರಮ್ಮ ಏನು ಸಮಾಚಾರ ಅಂತ ಹೇಳಿ ಸೂರ್ಯ ವಿಚಾರಿಸ್ತಿರ್ತಾನೆ. ಅಣ್ಣ ನಾನು ನಿಮ್ಮೆಲ್ಲರ ಹತ್ರನೂ ಒಂದು ವಿಷಯ ಮಾತಾಡಬೇಕು ಬನ್ನಿ ಅಂತ ಹೇಳಿ ಮನೋಜ, ಸೂರ್ಯ, ರವಿ ಮತ್ತೆ ಮೀನಾ ಜೊತೆ ಶ್ವೇತಾ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಣ್ಣ ಮಹಿಳಾ ಸಂಘದ ಬಗ್ಗೆ ನಾನು ವಿಚಾರಿಸಿದೆ, ಆ ಸಂಘದ ಸೆಕ್ರೆಟರಿ ಇದಾರಲ್ಲ ಅವರು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಹಾ ಅವ್ರು ಬಂದು ಮಾತಾಡ್ದಾಗ್ಲೇ ಎಲ್ಲ ಗೊತ್ತಾಯ್ತು ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಅಷ್ಟೇ ಅಲ್ಲ ಶ್ವೇತಾ ಅಮ್ಮನೂ ಲಂಚ ಕೊಡೋಕೆ ಹೋಗಿ ಅವ್ರ ಹತ್ರ ಚೆನ್ನಾಗಿ ಉಗಿಸ್ಕೊಂಡ್ರು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ನಂತರ ಅಣ್ಣ ಒಂದು ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೊಂದು ಪ್ರೊಸೀಜರ್ ಇದೆಯಂತೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಏನು ಪ್ರೊಸೀಜರಾ ಏನದು ಅಂತ ಹೇಳಿ ಮನೋಜ ಬೈದಲ್ಲಿ ಕೇಳ್ತಾನೆ. ಈಗ ರೋಹಿಣಿ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ ಅದ್ರ ಬೇಸ್ ಮೇಲೆ ನಮ್ಗೊಂದು ನೋಟಿಸ್ ಕಳಿಸ್ತಾರಂತೆ ಅವರು ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಹಾಗಿದ್ರೆ ಡೈವರ್ಸ್ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದಲ್ವಾ ಅಂತ ಹೇಳಿ ರವಿ ಕೇಳ್ತಾನೆ. ಎಸ್ ಅದೇನೆ, ಅದಕ್ಕೆ ನಾವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಕೋರ್ಟ್ ಕರೀತಾರ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅದು ಹಾಗಲ್ಲ, ಆ ಪ್ರಾಬ್ಲಮ್ನ ಎಲ್ರಿಗೂ ಗೊತ್ತಾಗೋ ಥರ ಇದನ್ನ ಇನ್ನೂ ದೊಡ್ಡದು ಮಾಡ್ತಾರೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಅದು ಹೇಗೆ ಅಂತ ಸೂರ್ಯ ಕೇಳ್ತಿರುವಾಗ, ಸಮಾಜಕ್ಕೆ ಗೊತ್ತಾಗೋ ರೀತಿ ಈ ಸಮಸ್ಯೆನ ತಗೊಂಡು ಹೋಗ್ತಾರೆ, ಅಂದ್ರೆ ರೋಹಿಣಿ ಮತ್ತೆ ಆ ಸಂಘದಲ್ಲಿರುವಂತ ಎಲ್ಲಾ ಮೆಂಬರ್ಗಳನ್ನು ಕರ್ಕೊಂಡು ಬಂದು ಮನೆ ಮುಂದೆ ಹೋರಾಟ ಮಾಡ್ತಾರಂತೆ, ಕಿರುಕುಳ ಅನುಭವಿಸಿರೋ ಹುಡುಗಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಡ್ತಾರಂತೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಓ ಹಂಗಂದ್ರೆ ಇಷ್ಟುದ್ದ ಇರೋ ಕತೆನ ಇಷ್ಟುದ್ದ ಹೇಳಿದ್ದಾರೆ ಅಂತ ಆಯ್ತು ಅಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹೌದಾ, ಆ ರೀತಿ ಏನಾದ್ರು ಮಾಡಿದ್ರೆ ಅದು ನ್ಯೂಸ್ ಅಲ್ಲೆಲ್ಲ ಬರುತ್ತೆ ಅಲ್ವಾ ಶ್ವೇತಾ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ಖಂಡಿತ ಬಂದೇ ಬರುತ್ತೆ, ಅಷ್ಟೇ ಯಾಕೆ ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಆನ್ಲೈನ್ ನಲ್ಲಿ ಹಾಕಿದ್ರು ಅಂತ ಇಟ್ಕೊಳ್ಳಿ, ಮುಗೀತು ನಮ್ಮ ಕತೆ, ನಮ್ಮ ಮನೆ ವಿಷಯ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ರವಿ ಹೇಳ್ತಾನೆ. ಇದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ತೊಂದರೆ ಅನುಭವಿಸಿರೋ ಹುಡುಗಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋದು ಅವ್ರ ಮೇನ್ ಗುರಿ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಹಾಗಾದ್ರೆ ಶ್ವೇತಾ ಆ ರೀತಿ ಏನಾದ್ರು ಮಾಡಿದ್ರು ಅಂತಂದ್ರೆ ಇವ್ನ ಹೆಸರು ಇವ್ನ ಅಂಗಡಿ ಹೆಸರು ಎಲ್ಲ ಹಾಳಾಗೋಗ್ಬಿಡುತ್ತಲ್ವಾ, ಅದೆಲ್ಲ ನ್ಯೂಸ್ ಅಲ್ಲಿ ಬರುತ್ತಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಅದನ್ನ ಕೇಳಿ ಮನೋಜ ಭಯದಿಂದ ನಡ್ಗೋದಕ್ಕೆ ಶುರು ಮಾಡ್ತಾನೆ. ಹೌದು ಕಣೋ ಸೂರ್ಯ, ಅಂಗಡಿ ಹೆಸರು ಮಾತ್ರ ಹಾಳಾಗೋದಿಲ್ಲ, ಅವ್ನ ಬಿಸ್ನೆಸ್ ಕೂಡ ಹಾಳಾಗುತ್ತೆ ಅಂತ ಹೇಳಿ ರವಿ ಕೂಡ ಹೇಳ್ತಿರ್ತಾನೆ. ಆಗ ಲೋ ಮನೋಜ ಕೇಳಿಸ್ಕೊಂಡೇನೋ, ಆಮೇಲೆ ನಿನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಕನಸು ಗೋವಿಂದ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಮೇಲೆ ಏನ್ ಮಾಡ್ತಾರೆ ಅಂತ ಮೀನಾ ಕೇಳ್ತಿರುವಾಗ, ಅದಕ್ಕೂ ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ನೇ ಕೊಡ್ತಾರಂತೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಏನು ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿ ಮನೋಜ ಬಾಯ್ ಬಿಡ್ತಾನೆ. ಹೌದು ಮನೋಜ್ ಅಣ್ಣ, ಹುಡುಗಿಗೆ ತೊಂದರೆ ಕೊಟ್ಟಿರೋ ಅತ್ತೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ತಾರಂತೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಅಯ್ಯೋ ನಮ್ಮ ಸಕ್ರನ್ನ ಅರೆಸ್ಟ್ ಮಾಡಿಸ್ತಾರ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಇದರಿಂದ ಮನೋಜನ್ಗೆ ಭಯ ಜಾಸ್ತಿಯಾಗಿ, ಏನು ನನ್ನ ಮತ್ತೆ ಅಮ್ಮನ ಅರೆಸ್ಟ್ ಮಾಡ್ತಾರ ಅಂತ ಹೇಳಿ ಮನೋಜ ಭಯದಿಂದ ಒದ್ದಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.